ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೇನ್ರಿ. ಇವತ್ತಿನ ಬ್ಲಾಗ್ ದವಾಖಾನೆ ಒಳಗಿಂದ ನಾನು ಶುರು ಮಾಡೇನ್ರಿ. ನೋಡಿರಿ ಫ್ರೆಂಡ್ಸ್, ಇವತ್ತಿಗೆ 4 ದಿನ ಆಯಿತು ನಮ್ಮಮ್ಮ ಅಡ್ಮಿಟ್ ಆಗಿ. ನೋಡಿರಿ, ಇವತ್ತಂತರೂ ನಾನು ಒಬ್ಬಳ ಅದೇನ್ರಿ. ಯಾರು ಇರಲಿಲ್ಲ. ಆಮೇಲೆ ನಮ್ಮ ಚಿಕ್ಕಮ್ಮ ಹೊರಗೆ ಹೋಗಿದ್ರಿ. ಅಂದ್ರೆ ಒಂಚೂರು ಚಹಾ ಇದನ್ನೆಲ್ಲ ತರಕ್ಕೆ ನಾನು ಒಬ್ಬಳ ಅಡ್ಡಾಡಕತ್ತಿದ್ದೆ. ತಡಿಯವ ನಾನು ತರ್ತೇನೆ ಅಂತಂದು ಹೋದ್ರು. ನೋಡಿರಿ, ಬಾಟ್ಲಿ ಹಚ್ಚಿದಾರ ಅಮ್ಮ. ಲಲ दवाखानी सुग्गी ಹೆಂಗೈತಿ? लाला को मुँह कैसा काला रहा भंग लगे लाला दे यहाँ देख कितना उठ के दिख रहा है। यहाँ देख कैसा यहाँ देख क्यों उठ दिख रहा है? नहीं यहाँ बहुत भंग लगा जरा। सीधा देखे तो मालूम पड़ रहा। देख कैमरा में देखें क्यों दिख रहा है? मजे भी क्या मेरा कान चढ़ रहा तेरा जा रहा देख तेरा कितने दिन लगा मैं लगाना है। ये पूछना देखे उसे कितना ये पूरा दाल वाइटनेस भी नमगा हास्टल दाळची इकडे ओट गुळे ಹೆಂಗ ಗೊಂಟರಂಗ ಬರೋ ಹೋಗಿ ಒಂದರ ಮಲಮ್ ತಂದು ಬಿಡುವ ಹಚ್ಚಿಗೆ ಹೋಗಿ ये जो लगा रही हूं ये पूरा छे नहीं की चले मस्त है देख लाला। अच्छा है 119 रुपए के क्या है पूछना देखना पूछना। हाँ सी के ये गार्नियर सी कैप्सूल ये सी कैप्सूल का सर बोला था नो बनाना होता निम्मी सर इधर रक्त तापमान जास्ती है तो नल्ला सिस्टर रिपोर्ट हो गए रेकॉर्ड नहीं मैं सस्पेंड निकाली थी क्यों है अभी सस्पेंड को दिखा। हाँ रिपोर्ट आइंदा ये आज का खून का है नॉर्मल है टेस्ट हुआ। वो जरा वो बोलने का है केएमसी डॉक्टर ये बोलने का है वो कल का है हाँ नहीं हम कर कुछ आप रिपोर्ट हम सब होते भी कौन से दिए लगे वो सब भी मंग लो सब भी देते हैं क्या है सरकार दवा बनने सब अभी वहाँ देख सब समट होने लगे केएमसी में डिस्चार्ज होना कर देख मैं एक दिन सारा दिन रात 9 बजे शाम को ट्रेनिंग देते नहीं बैठाएंगे कर लेगा वो जरा कर लेगा बूढ़ी होने का केएमसी के ये बोलने का ये फोटो। हाँ ये बोले क्या नहीं बोले अब केएमसी डॉक्टर कल ही भेजेंगे। ये कल ही भेजें तो कल 3 बजे भेजें। अभी तक बोल रहे देख वो डॉक्टर बोले ಫ್ರೆಂಡ್ಸ್ ಈಗ ನೋಡ್ರಿ ದವಾಖಾನಿಗೆ ಕಟ್ಕೊಂಡು ಹೋಗಕ್ಕಂತಂದು ಸ್ವಲ್ಪ ಊಟಕ್ಕೆ ಮಾಡ್ಕೊಳತ್ತೇನೆ ರೀ. ಊಟಕ್ಕೆ ಇದು ಒಗ್ಗರಣೆ ಮಾಡಾಕತ್ತೇನೆ ರೀ. ಈ ಕಡೆ ನೋಡ್ರಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಟಮಾಟಿ ಆಮೇಲೆ ಉದ್ದಿನಬೇಳೆ ಕಡ್ಲಿಬೇಳೆ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟೇನೆ ರೀ. ಈಗ ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಒಂದು ಇರಲಿಲ್ಲ ರೀ. ಇಲ್ಲಿ ನೋಡ್ರಿ ಇದು ರೇಷನ್ ಅಕ್ಕಿ ಅನ್ನ ರೀ. ಇದು ಒಗ್ಗರಣೆ ಹಾಕೊಳಕತ್ತೀನಿ ಯಾಕಂದ್ರೆ ಬಿಸಿಯನ್ನು ಮಾಡಿದ್ದೆ ನಾನು. ಬಿಸಿಯನ್ನು ಮಾಡಿಕೊಂಡು ಈಗ ಒಗ್ಗರಣೆನ ಊಟ ಮಾಡ್ತೇನೆ ಅಂತಂದು ಹೇಳಿದ್ರಿ ಅಮ್ಮ. ಅದ್ರ ಸಂಬಂಧ ಮಾಡ್ಕೊಳಕತ್ತೀನಿ. ಟೈಮ್ 1:30 ಆಗೈತೆ ರೀ. ಈಗ 2 ಗಂಟೆ ಅನ್ನೋರಿಗೆ ನಾನು ಕಟ್ಕೊಂಡು ಹೋಗ್ಬೇಕ್ರಿ. ಈಗ
ಸೊ ಇದಿಷ್ಟು ಮಾಡಿದ್ರೆ ಮುಗಿತ್ರಿ. ಈ ಕಡೆ ಒಂದು ಸ್ವಲ್ಪ ಅಲಸಂದಿ ಇದ್ದು ರೀ, ಅಲಸಂದಿ ಬ್ಯಾಳೆ ಇದು ಇವು ಏನಂತಾರಪ್ಪ, ಅಲಸಂದಿ ಬ್ಯಾಳೆನಾರಿ ಇವು ವಡ ಮಾಡ್ಕೊಂಡಿದ್ದೆ. ಒಂದು ಸ್ವಲ್ಪ ಇದು ಒಂದು ಬೌಲ್ದಾಗ ಇಟ್ಟೇನಿ ತೆಗೆದು. ಈ ಕಡೆ ಅನ್ನ, ಆ ಕಡೆ ಅಲಸಂದಿ ಬೇಳೆ ವಡಿ. ಓಕೆ, ಇದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕ್ಕೊಂತಿರ್ತೀವಿ. ಉಪ್ಪು ಅರಿಶಿನ ಪುಡಿ ಹಾಕ್ಕೊಂಡಾರೆ. ಹಾಕ್ಕೊಂಡು ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಂಡಾಗತ್ತೀನಿ. ಜಲ್ದಿ ನಮಗೆ ಆಗ್ಬೇಕಂದ್ರೆ ಒಂಥರ ಚಿತ್ರಾನ್ನ ರೀ ಇದು. ಎಲ್ಲರ ಮನೆಗೆ ಬೆಳಗ್ಗೆ ಎದ್ದು ಅನ್ನ, ರಾತ್ರಿ ಅನ್ನ ಉಳಿದಿದ್ರೆ ಸೊ ಮಾಡೋ ರೆಸಿಪಿನೇ ಇರೋದು. ನಾನು ಬಿಸಿ ಅನ್ನ ಮಾಡ್ಕೊಂಡಾಗ್ತೀನಿ. ಯಾಕಂದರೆ ರಾತ್ರಿದನ್ನು ಬೆಳಗ್ಗೆ ನಾನು ನಾಷ್ಟ ಕೊಟ್ಟು ಕಳಿಸಿಲ್ಲ ರೀ, ಅದ್ರ ಸಂಬಂಧ ಈಗ ಇದನ್ನು ಮಾಡ್ಕೊಳಕತ್ತೀನಿ. ಅಲ್ಲೇ ಇದು ತಂದಿದ್ರು ಅವರು, ಏನಪ್ಪ ಅಂದ್ರೆ ಇಡ್ಲಿ ತಿಂದಿದ್ರಿ. ದವಾಖಾನಿಂದ ಬಂದೆ. ಸೊ ದವಾಖಾನಿಂದ ಬಂದು ಸ್ವಲ್ಪ ಅಡುಗೆ ಮಾಡಾಕತ್ತೇನೆ ರೀ, ಯಾಕಂದ್ರೆ ಕಟ್ಕೊಂಡು ಹೋಗಕ್ಕಂತಂದ್ರೆ. ಆಮೇಲೆ ಅಮ್ಮಂದು ರಿಪೋರ್ಟ್ ಬಂದೈತೆ ರೀ. ಅಮ್ಮ ರಿಪೋರ್ಟ್ ನಿಜವಾಗ್ಲೂ ಭಾಳ ಶಾಕಿಂಗ್ ನ್ಯೂಸ್ ಐತ್ರಿ. ರಿಪೋರ್ಟ್ ನೋಡಿಬಿಟ್ರಂತರೂ ಸಿಕ್ಕಾಪಟ್ಟೆ ಶಾಕಿಂಗ್ ನ್ಯೂಸ್. ಅದನ್ನು ಕೇಳಕ್ಕೂ ಆಗಂಗಿಲ್ಲ ರೀ. ಅದ್ರ ಸಂಬಂಧ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ರೀ. ಭಾಳ ಅಂದ್ರೆ ಭಾಳ ಇದಾಗೈತೆ ರೀ ನಮ್ಮಗ, ಏನೋ ಗೊತ್ತಾಗ್ತಿಲ್ಲ. ಸೊ ಸಣ್ಣ ಪುಟ್ಟ ದವಾಖಾನಿಗೆ ಅಲ್ಲಿ ಎಲ್ಲಿ ಬೇಕು ಅಲ್ಲೇ ತೋರಿಸಿದ್ವಿ. ಆರಾಮಕ್ಕಾರ ಅಂತಂದು ಎಲ್ಲ ಥರದ್ದು ಮಾಡಿದ್ವಿ, ಎಲ್ಲ ಥರದ್ದು ಬಿಟ್ವಿ. ಸೊ ಕಡೆ ಕಾಲಕ್ಕೆ ಅದು ಅಡ್ಮಿಟ್ ಮಾಡೋ ತನಕನೂ ಸರ್ತಿ ಆಗಲಿಲ್ಲ ರೀ. ಸೊ ಅಡ್ಮಿಟ್ ಮಾಡಿದ ಮೇಲೆ ನಮ್ಗೆ ಈ ವಿಷಯನ ಗೊತ್ತಾಗಿದ್ರಿ ಏನು ಅಂತ ಅನ್ನೋದು. ಅದು ಸ್ಕ್ಯಾನಿಂಗ್ ಮಾಡಿಸಿದ್ಮೇಲೆ, ಸ್ಕ್ಯಾನಿಂಗ್ ಮಾಡ್ಸೋಕೆ ಎಷ್ಟು ತುಟ್ಟಿರಿ, ಸಿಕ್ಕಾಪಟ್ಟೆ ತುಟ್ಟಿ ಇತ್ತು ಸ್ಕ್ಯಾನಿಂಗ್. ಆಮೇಲೆ ಎಕ್ಸ್ರಾ ಇವೆಲ್ಲ ಮಾಡ್ಬೇಕಂದ್ರೆ ಇನ್ನೊಂದು ಸ್ಕ್ಯಾನ್ ಐತಿ, ಅದು ದೊಡ್ಡ ಅಮೌಂಟಿಂದ ಸ್ಕ್ಯಾನ್ ಐತ್ರಿ. ಇನ್ನೂ ಮಾಡಿಸಿಲ್ಲ ನಾವು. ಸ್ವಲ್ಪ ರೊಕ್ಕನ ಅಡ್ಜಸ್ಟ್ ಆದಮೇಲೆ ನಾವು ಮಾಡಿಸಿದ್ರಾತ ಅಂತಂದ್ರೆ ಅದನ್ನು ಮಾಡಿಸಿಲ್ಲ. ಸೊ ರಿಪೋರ್ಟ್ನಾಗ ಏನು ಬಂದೈತಿ ಫೈನಲ್ ಆಗಿ ಇದು ರಿಪೋರ್ಟ್ ಅಂತ ಬಂದವ್ರಿ. ಅದ್ರಾಗ ಏನೈತಿ ಏನು ಅಂತಿಲ್ಲ ಅನ್ನೋದು ನನಗೆ ಹೇಳ್ತೀನಿ, ಹಂಗೆ ಸ್ಕಿಪ್ ಮಾಡ್ಲಾರ್ದಂಗೆ ನೋಡಿರಿ ಫ್ರೆಂಡ್ಸ. ರಿಪೋರ್ಟ್ ಇವತ್ತು ನಾವು 3 ದಿನದಿಂದ ಕೆಮ್ಸಿ ಡಾಕ್ಟ್ರಿಗೆ ಅದನ್ನ ವಾಟ್ಸಪ್ ಕಳಿಸಿದ್ವಿ. ಅಂದರೆ ಕೆಮ್ಸಿ ಡಾಕ್ಟ್ರು ಸಪ್ರೇಟಾಗಿ ಬಂದು ಅವರು ಚಾರ್ಜ್ ತೊಗೊಂಡು ನೋಡಿದ್ರಿ ಅಲ್ಲೇ. ಯಾಕಂದ್ರೆ ಅಲ್ಲೇ ಹೋಗೋಕ್ಕಾಗಲಿಲ್ಲ ಅಂದ್ರೆ ಅವರು ಇಲ್ಲೇ ಬರ್ತಾರಂದ್ರೆ, ಅದ್ರ ಸಂಬಂಧ ನಾವು ಸಪ್ರೇಟಾಗಿ ಮತ್ತು ಚಾರ್ಜ್ ಕೊಟ್ಟು ಕಳಿಸಿ ಇದು ಮಾಡಿದ್ವಿ. ಅದನ್ನು ಕಳಿಸಿ ನಾವು 3 ದಿನ ಆದ್ರೂ ರಿಪೋರ್ಟ್ ಎಲ್ಲ ಕಳಿಸಿ ಅದನ್ನು ಅವರು ಹೇಳಿದ್ದೇ ಇಲ್ಲರಿ ನಮ್ಗೆ. ಮೇಲಿನ ಮೇಲೆ ಟೆನ್ಷನ್ ಏನಾಗಿತ್ತು ಏನು ಬಂದೈತಿ ಏನೋ ಆ ರಿಪೋರ್ಟ್ನಾಗ ಅಂದ್ರೆ ಅವ್ರಿಗೆ ಗೊತ್ತಾಗ್ತಿತ್ತಲ್ರಿ. ಅದನ್ನೆಲ್ಲ ಬಂದೈತಿ, ರಿಪೋರ್ಟ್ಸ್ನಾಗ ಎಲ್ಲ ಬಂದೈತಿ. ಬಟ್ ಅದು ಏನು ಎಂತ ಅನ್ನೋದು ನಮ್ಗೆ ಗೊತ್ತಾಗಲಿಲ್ಲ. ಅದ್ರ ಸಂಬಂಧ ಕಳಿಸಿದ್ವಿ, ಎಲ್ಲ ಮಾಡಿದ್ವಿ. 3 ದಿನ ಆದ್ರೂ ಹೇಳಿಲ್ರಿ. ಇವತ್ತು ಮತ್ತೆ ಫೋರ್ಸೇಬಲ್ ಮಾಡಿ ಕೇಳ್ರಿ, ಸ್ವಲ್ಪ ಸಿಸ್ಟ್ರಿಗೆಲ್ಲ ಹೇಳಿದ್ವಿ, ಕೇಳ್ರಿ ಒಂಚೂರು ಕೇಳಿ ನಮ್ಗೊಂದು ಏನು ಅನ್ನೋದು ಹೇಳ್ರಿ. ಯಾಕಂದ್ರೆ ನಮಗೂ ಮುಂದಿನ ದಾರಿ ಗೊತ್ತಾಗ್ತೈತಿ, ನಾವು ಅಮ್ಮಗೆ ತೋರಿಸೋದು ಏನು ಅಂತ ಅನ್ನೋದು. ಅದನ್ನು ಹೇಳಿದ್ವಿ ರೀ. ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಇವತ್ತು ಅದನ್ನ ರಿಪೋರ್ಟ್ನಾಗೆ ಏನು ಬಂದೈತೆ ಅಂತಂದು ಹೇಳಿದ್ರಿ ಅವರು. ಸೊ ಅದ್ರಾಗ ಎಲ್ಲ ರಿಪೋರ್ಟ್ನಾಗ ಕಳೆಲ್ಲ ಬಾವು ಬಂದಿದ್ದಾವೆ ಅಂತಂದು ಹೇಳಿದಾರೆ. ಬಾವು ಬಂದಿರೋ ಸಂಬಂಧ ಅದನ್ನು ಏನೋ ಇನ್ನೊಂದು ದೊಡ್ಡ ಸ್ಕ್ಯಾನ್ ಮಾಡ್ಬೇಕಂತಂದು ಹೇಳಿದಾರೆ. ಆ ಕಳ್ಳು ಬಾವು ಬಂದ್ರೆ ಒಂಚೂರು ಇದು ಆಗ್ತಾವು ಅಂತಂದು ಹೇಳಿದಾರೆ, ಏನೋ ಗೊತ್ತಾಗ್ತಿಲ್ಲ. ಆಮೇಲೆ ಇನ್ನೊಂದು ಸ್ಕ್ಯಾನ್ ಐತಿ, ದೊಡ್ಡ ಸ್ಕ್ಯಾನ್, ಅದನ್ನು ಮಾಡಿಸ್ರಿ ನೀವು. ಅದಕ್ಕೆ ಅಮೌಂಟು ಕೂಡ ಹೇಳಿದಾರೆ, ಎಷ್ಟು ಆಗ್ತೈತಿ ಎಷ್ಟಿಲ್ಲ ಅನ್ನೋದು. ಅದನ್ನು ಮಾಡಿಸಿದ್ರೆ ಇನ್ನೂ ಬೆಟ್ರ್. ಯಾಕಂದ್ರೆ ಅದನ್ನ ಎಲ್ಲದಕ್ಕಿಂತನೂ ಅದ ಮೇನ್ ನಮ್ಗೆ ಇರೋದು ಅಂತಂದು ಹೇಳಿದ್ರಿ. ಅದ್ರ ಸಂಬಂಧ ಅದಕ್ಕೆ ರೊಕ್ಕ ಅಡ್ಜಸ್ಟ್ ಆಗಲಿಲ್ಲ, ಏನಿಲ್ಲ ರೀ, ನಾವು ಡಿಸ್ಚಾರ್ಜ್ ಮಾಡಿರಿ. ಯಾಕಂದ್ರೆ ನಮ್ಗೆ ಆ ರೊಕ್ಕನ ಅಡ್ಜಸ್ಟ್ ಆದಮೇಲೆ ನಾವು ಇದು ಅಡ್ಮಿಟ್ ಮಾಡಿ ಮತ್ತು ಇದು ಮಾಡ್ತೀವಿ ಅಂತಂದು ಹೇಳಿದ್ವಿ ರೀ ಅವ್ರಿಗೆ. ಸೊ ಅವರು ಸೋಮವಾರ ಹಿಂಗೆ ಮಾಡ್ತೀನಿ ಅಂತಂದು ಹೇಳಿದ್ರಿ ರೀ ಫ್ರೆಂಡ್ಸ್. ಮತ್ತು ಅಲ್ಲಿ ತನಕ ನಮಗೂ ಅಲ್ಲಿದೆಲ್ಲ ಚಾರ್ಜ್ ಎಲ್ಲ ಈಗ ಸಿಕ್ಕಾಬಟ್ಟೆ ಇದಾಗಿತ್ತು ರೀ. ಅಮೌಂಟ್ ಎಲ್ಲ ಖರ್ಚಾಗೈತಿ. ಅಮೌಂಟ್ ಖರ್ಚಾಗಲಿ, ಬಟ್ ಅವರು ಆರಾಮಾದ್ರೆ ಸಾಕು ನಮ್ಗೆ. ಅದ ಒಂದು ಬೇಕಾಗಿರೋದು. ಯಾಕಂದ್ರೆ 5-6 ತಿಂಗಳಿಂದ ಬ್ಲಡ್ ಬ್ಲೀಡಿಂಗ್ ಆಗಿ ಎದಕ್ಕೆ ಬರ್ಬೇಕು ರೀ, ಹಾರ್ಟ್ ಎಲ್ಲ ಎದಕ್ಕೆ ಬರ್ಬೇಕು. ಸೊ ಕಳ್ಳೆಲ್ಲ ಬಾವು ಬಂದಿದ್ದಾವಂತ. ಮನುಷ್ಯ ಎದಕ್ಕೆ ತಡಿತಾನ್ರಿ. 2 ದಿನ ಬರೀ ನಾವು ಬಾತ್ರೂಮ್ ಹತ್ತಿದ್ರೆ ಸೊ ನಮಗೆ ಎಷ್ಟು ತ್ರಾಸ ಆಗ್ತೈತೆ ಅನ್ನೋದು ನಮ್ಗೆ ಗೊತ್ತೇ. ಅಂಥದ್ದಿಗೆ 5-6 ತಿಂಗಳಿಂದ ಇಷ್ಟ ಇದು ಆತಂದ್ರೆ
ಮತ್ತು ಯಾವ ಮನುಷ್ಯ ತಡಿತಾನ್ರಿ, ಅದ್ರ ಸಂಬಂಧ ಅದೊಂದು ಸ್ಕ್ಯಾನಿಂಗ್ ಐತಿ. ನೋಡಬೇಕು ಯಾವಾಗ ಆಗ್ತೈತೋ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತಂತ್ರ ಇಷ್ಟು ಇದು ಮಾಡೀವಿ, ಹೇಳ್ಕೊಂಡೀವಿ. ಒಂಚೂರು ಡಿಸ್ಚಾರ್ಜ್ ಮಾಡಿಬಿಟ್ರೆ ನಮ್ಗೆ ಗುಳಿಗೆ ಔಷಧ ಕೊಡ್ರಿ, ಅಲ್ಲಿ ತನಕ ನೋಡಿ ಅಮೌಂಟ್ ಅಡ್ಜಸ್ಟ್ ಆದ್ರೆ ನಾವು ಇದು ಮಾಡ್ತೀವಿ ಅಂತಂದು ಹೇಳೀವಿ. ನೋಡ್ಬೇಕ್ರಿ ಫ್ರೆಂಡ್ಸ್ ಏನಂತಾರೋ ಏನೋ. ಈಗ ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡು ಹೊಂಟೇನಿ. ಬೇಳೆ ಸಾರು ಮಾಡಾಕತ್ತೀನಿ, ಅನ್ನ ಮಾಡೀನಿ. ಅದನ್ನ ಮಾಡಿಕೊಂಡು ಹೋಗ್ತೀನಿ ರೀ, ಹೋಗಿ ಬರ್ತೀನಿ ಫ್ರೆಂಡ್ಸ. ಆಮೇಲೆ ಇಲ್ಲಿ ಎಲ್ಲರೂ ಪ್ಲೀಸ್ ಆಶೀರ್ವಾದ ಮಾಡಿರಿ ಫ್ರೆಂಡ್ಸ. ನಮ್ಮಮ್ಮ ಜಲ್ದಿ ಆರಾಮಾಗಲಿ ಅಂತಂದು, ನಿಮ್ಗಳ ಆಶೀರ್ವಾದದಿಂದ ಆದರೂ ನಮ್ಮಮ್ಮ ಜಲ್ದಿ ಆರಾಮಾಗಿ ಬರ್ತಾರೆ ಅನ್ನೋದು ನಂಬಿಕೆ ಐತಿ ನಂಗೆ. ಸೊ ಪ್ಲೀಸ್ ಆಶೀರ್ವಾದ ಮಾಡಿ. ಹಾಗೆ ಇವತ್ತಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.